ಭಾರತೀಯ ಮಹಿಳಾ ತಂಡಕ್ಕೆ ವಿಶ್ವಕಪ್ ಕಿರೀಟ. ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 52 ರನ್ಗಳ ಭರ್ಜರಿ ಜಯ. ವಿಶ್ವಕಪ್ ಗೆದ್ದ ಮಹಿಳಾ ತಂಡಕ್ಕೆ ಬಿಸಿಸಿಐನಿಂದ ಭರ್ಜರಿ ಗಿಫ್ಟ್. 1983 ಬಹುಶಃ ಕ್ರಿಕೆಟ್ ಪ್ರೇಮಿಗಳ್ಯಾರು ಈ ವರ್ಷವನ್ನ ಮರ್ತಿರೋದಕ್ಕೆ ಸಾಧ್ಯವೇ ಇಲ್ಲ. 1983ರಲ್ಲಿ ಕಪಿಲ್ ದೇವ್ ಅವರು ವಿಶ್ವಕಪ್ ಗೆಲ್ಲುವ ಮೂಲಕ ಕ್ರಿಕೆಟ್ನಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದ್ರು. ಇಂದು ನಮ್ಮ ಮಹಿಳಾ ತಂಡ ಅದೇ ರೀತಿಯ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೆಣ್ಮಕ್ಕಳ ಕ್ರಿಕೆಟ್ ಅದನ್ನ ಯಾರು ನೋಡ್ತಾರೆ ಗುರು ಅನ್ನೋ ಕಾಲ ಹೊಂದಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎನ್ನುವ ಕಾಲ ಇದಾಗಿದೆ. ಇದಕ್ಕೆ ತಕ್ಕ ನಿದರ್ಶನ ಇದೀಗ ಭಾರತ ಮಹಿಳಾ ತಂಡ ಚೊಚ್ಚಲ ಬಾರಿ ಏಕದಿನ ವಿಶ್ವಕಪ್ ಗೆದ್ದಿರುವುದು. ಇದೇ ಕಾರಣಕ್ಕೆ ಇಂದು ಮಹಿಳಾ ಕ್ರಿಕೆಟ್ ಅಂದ್ರೆ ಎಲ್ಲರೂ ಕಣ್ಣರಳಿಸಿ ನೋಡ್ತಿದ್ದಾರೆ. ಬಿಸಿಸಿಐ 4 ದಶಕಗಳಿಂದ ಮಾಡಿದ ಪ್ರಯತ್ನ ಇಂದು ಮಹಿಳಾ ಕ್ರಿಕೆಟ್ನಲ್ಲೂ ಫಲ ನೀಡಿದೆ. ಇದೀಗ ಭಾರತ ಮಹಿಳಾ ತಂಡ ಚೊಚ್ಚಲ ಬಾರಿ ಏಕದಿನ ವಿಶ್ವಕಪ್ ಎತ್ತಿ ಹಿಡಿದಿದೆ. ಈ ಸಂಭ್ರಮದಲ್ಲಿ ಇಡೀ ದೇಶವೇ ಭಾಗಿಯಾಗಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ದಕ್ಷಿಣ ಆಫ್ರಿಕಾವನ್ನ 82 ರನ್ಗಳಿಂದ ಮಣಿಸಿ ತನ್ನ ಚೊಚ್ಚಲ ಐಸಿಸಿ ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಶಫಾಲಿ ಶರ್ಮಾ 87 ರನ್ ಮತ್ತು ದೀಪ್ತಿ ಶರ್ಮಾ 58 ರನ್ ಇವರ ಅರ್ಧ ಶತಕಗಳ ನೆರವಿನಿಂದ 298 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಆಫ್ರಿಕಾದ ನಾಯಕಿ ಲಾರಾ ಓರ್ವೋಲ್ಟ್ ಅವರ ಶತಕದ ಅಂದ್ರೆ 101 ರನ್ನುಗಳ ಹೊರತಾಗಿಯೂ ದೀಪ್ತಿ ಶರ್ಮಾ ಅವರ 5 ವಿಕೆಟ್ಗಳ ಮಾರಕ ದಾಳಿಗೆ ಸಿಲುಕಿ 246 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಐತಿಹಾಸಿಕ ಗೆಲುವಿಗಾಗಿ ಬಿಸಿಸಿಐ ತಂಡಕ್ಕೆ 51 ಕೋಟಿ ರೂಪಾಯಿಗಳ ಬೃಹತ್ ನಗದು ಬಹುಮಾನವನ್ನ ಘೋಷಿಸಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು 2005 ಮತ್ತು 2017ರ ವಿಶ್ವಕಪ್ ಪಂದ್ಯಗಳ ಸೋಲಿನ ಸೇಡನ್ನ ಇದೀಗ ತೀರಿಸಿಕೊಂಡು ಗೆಲುವಿನ ನಗೆ ಬೀರಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭರ್ಜರಿ ಜಯ ಸಾಧಿಸುವ ಮೂಲಕ ಚೊಚ್ಚಲ ವಿಶ್ವಕಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಸಾಧನೆಗಾಗಿ ಬಿಸಿಸಿಐ ವಿಜೇತ ತಂಡಕ್ಕೆ 51 ಕೋಟಿ ರು ನಗದು ಬಹುಮಾನ ಘೋಷಿಸಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಾಜಿತ್ ಸೈಕಿಯಾ ಅವರು ಈ ಬಹುಮಾನವನ್ನು ಪ್ರಕಟಿಸಿದ್ದಾರೆ. ಆಟಗಾರ್ತಿಯರು, ಕೋಚ್ಗಳು ಮತ್ತು ಸಹಾಯಕ ಸಿಬ್ಬಂದಿ ಎಲ್ಲರಿಗೂ ಈ ಮೊತ್ತವನ್ನು ಹಂಚಲಾಗಿದೆ ಎಂದು ತಿಳಿಸಿದ್ದಾರೆ. ಟ್ರೋಫಿ ಗೆದ್ದ ಭಾರತ ತಂಡಕ್ಕೆ ಐಸಿಸಿ ಕಡೆಯಿಂದಲೂ 39 ಕೋಟಿ ರು ನಗದು ಬಹುಮಾನ ಸಿಕ್ಕಿದ್ದು ಒಟ್ಟು ನಗದು ಬಹುಮಾನ ಮೊತ್ತ 90 ಕೋಟಿ ರುಗೆ ತಲುಪಿದೆ. 1983ರಲ್ಲಿ ಕಪಿಲ್ ದೇವ್ ಅವರು ವಿಶ್ವಕಪ್ ಗೆಲ್ಲುವ ಮೂಲಕ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ರು. ಇಂದು ನಮ್ಮ ಮಹಿಳಾ ತಂಡ ಅದೇ ರೀತಿಯ ಸಂಚಲನವನ್ನ ಸೃಷ್ಟಿಸಿದೆ. ಈ ಕ್ಷಣವನ್ನ ಇಡೀ ದೇಶವೇ ಸಂಭ್ರಮಿಸಿದೆ. ನಿನ್ನೆ ಭಾನುವಾರ ರಾತ್ರಿ ನಡೆದ ಪಂದ್ಯದಲ್ಲಿ ಭಾರತದ ಪರ ಸ್ಮೃತಿ ಮಂದನ 58 ಎಸೆತಗಳಲ್ಲಿ 45 ರನ್ ಮತ್ತು ಶಫಾಲಿ ಶರ್ಮಾ ಶತಕದ ಜೊತೆ ಆಟದಿಂದ ಭಾರತ ಸವಾಲಿನ ಮೊತ್ತ ಸೇರಿಸಿತು. ಶಫಾಲಿ ಶರ್ಮಾ 78 ಎಸೆತಗಳಲ್ಲಿ 87 ರನ್, ಜೆಮಿಯಾ ರಾಂಡ್ರಿಗಸ್ 37 ಎಸೆತಗಳಲ್ಲಿ 24 ರನ್, ನಾಯಕಿ ಹರ್ಮನ್ ಪ್ರೀತ್ ಗೌರ್ 29 ಎಸೆತಗಳಲ್ಲಿ 20 ರನ್, ದೀಪ್ತಿ ಶರ್ಮಾ 58 ಎಸೆತಗಳಲ್ಲಿ 58 ರನ್ ಮತ್ತು ರಿಚಾ ಘೋಷ್ 24 ಎಸೆತಗಳಲ್ಲಿ 34 ರನ್ ನೆರವಿನಿಂದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 238 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ದಕ್ಷಿಣ ಆಫ್ರಿಕಾ ಪರ ಅಯಾಬೋಂಗ ಕಾಕಾ 58 ರನ್ ನೀಡಿ 3 ವಿಕೆಟ್ ಗಳಿಸುವ ಮೂಲಕ ಯಶಸ್ವಿ ಬೌಲರ್ ಎನಿಸಿಕೊಂಡ್ರು. ಬೃಹತ್ ಮೊತ್ತವನ್ನ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ನಾಯಕಿ 88 ಎಸೆತಗಳಲ್ಲಿ 101 ರನ್ ಶತಕ ಸಿಡಿಸಿ ಆಸರೆಯಾದ್ರು. ಆದರೆ ಭಾರತದ ಶಿಸ್ತಿನ ಬೌಲಿಂಗ್ ದಾಳಿಗೆ ಇತರೆ ಆಟಗಾರ್ತಿಯರು ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಾಗಲಿಲ್ಲ. ನಿರ್ಣಾಯಕ ಹಂತದಲ್ಲಿ ವಿಕೆಟ್ ಪಡೆದ ಶಫಾಲಿ ಶರ್ಮಾ 36 ರನ್ ನೀಡಿ 2 ವಿಕೆಟ್ ಮತ್ತು ಶ್ರೀಚರಣಿ ಪಂದ್ಯಕ್ಕೆ ತಿರುವು ನೀಡಿದ್ರು. ಅಂತಿಮವಾಗಿ ದೀಪ್ತಿ ಶರ್ಮಾ 39 ರನ್ಗೆ 5 ವಿಕೆಟ್ಗಳನ್ನ ಪಡೆದು ಮಿಂಚಿದರು. ವಿಶ್ವಕಪ್ ಫೈನಲ್ನಲ್ಲಿ 5 ವಿಕೆಟ್ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. ದಕ್ಷಿಣ ಆಫ್ರಿಕಾ ತಂಡ 246 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಭಾರತ 52 ರನ್ಗಳ ಜಯ ಸಾಧಿಸಿ ಇತಿಹಾಸ ನಿರ್ಮಿಸಿತು.